ಓಕೆ ಸ್ನೇಹಿತರೆ, ನಾವೀಗ ಒಂದು ಫೋಟೋನ ನಾವು ಫೋಟೋಶಾಪಲ್ಲಿ ಯಾವ ರೀತಿ ನಾವು ಇದನ್ನು ನಾವು ಎಡಿಟ್ ಮಾಡೋದು ಅನ್ನೋದ್ರ ಬಗ್ಗೆ ಈಗ ನಾವು ಮುಂದೆ ಹಂತವಾಗಿ ನಾವು ನೋಡ್ಕೊಂಡು ಹೋಗೋಣ. ನಾವು ನಮ್ಮ ಒಂದು ಕಂಪ್ಯೂಟ್ರಲ್ಲಿ ನಾವು ಫೋಟೋನ ಎಡಿಟ್ ಮಾಡಬೇಕಂದ್ರೆ ಫಸ್ಟ್ ಆಫ್ ಆಲ್ ನಮಗೆ ಫೋಟೋಶಾಪ್ ಬೇಕಾಗುತ್ತೆ. ಫೋಟೋಶಾಪು ನಮಗೆ ನೋಡಿ ಸಿಸ್ಟಮಲ್ಲಿ ಇಲ್ಲಿ ಸಿಗಲಿಲ್ಲ ಅಂದರು ಇಲ್ಲಿ ಸ್ಟಾರ್ಟಿಂಗ್ ಬಟನಲ್ಲಿ ಬಂದಾಗ ನೀವು ಇಲ್ಲಿ ಫೋಟೋಶಾಪ್ ಅಂತ ಟೈಪ್ ಮಾಡಿದ್ರೆ THOTO ಫೋಟೋಶಾಪ್ ಅಂತ ಬಿಡಿದ್ರೆ ಅಡಾಪ್ಟ್ ಫೋಟೋಶಾಪ್ 7.0 ಅಂತ ಒಂದು ಆಪ್ಷನ್ ಬರುತ್ತೆ. ಅದ್ರ ಮೇಲೆ ತಾವು ಕ್ಲಿಕ್ ಮಾಡಿದಾಗ ಖಂಡಿತ ಫೋಟೋಶಾಪ್ ಅನ್ನೋದು ಓಪನ್ ಆಗುತ್ತೆ. ಓಕೆ, ನಾವೀಗ ಫೋಟೋನ ಯಾವ ರೀತಿ ಎಡಿಟ್ ಮಾಡೋದು ಅನ್ನೋದ್ರ ಬಗ್ಗೆ ನಾವು ನೋಡ್ಕೊಳ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಇದು ಫೋಟೋಶಾಪಲ್ಲಿ ನಮಗೆ ಫೈಲ್ ಅಂತ ಒಂದು ಆಪ್ಷನ್ ಬರುತ್ತೆ. ನೋಡಿ, ಫೈಲ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ನ್ಯೂ ಅಂತ ಆಪ್ಷನ್ ಬರುತ್ತೆ. ನ್ಯೂ ಅಂತ ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಬಂದ್ಬಿಟ್ಟು ನಿಮಗೆ ಈ ಥರ ಒಂದು ನೋಟಿಫಿಕೇಷನ್ ಬರುತ್ತೆ. ನ್ಯೂ ಅಂದರೆ ಹೊಸ ಪೇಜು. ಈ ನೋಟಿಫಿಕೇಷನ್ನಲ್ಲಿ ಪೇಜ್ ಸೈಜ್ ಪ್ರೆಸೆಂಟ್ ಪೇಜ್ ಅಂದರೆ ನಿಮ್ಮ ಒಂದು ಪ್ರಿಂಟರ್ ಯಾವ ಸೈಜ್ ಇರುತ್ತೆ ಅದನ್ನ A4 ಬೇಕಾ A3 ಬೇಕಾ ಅಂತ ನಾನು A4ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. A4 ಸೈಜ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ನಿಮಗೆ ಫೋಟೋ ಯಾವುದು ನೀವು ಎಡಿಟ್ ಮಾಡಬೇಕನ್ನೋದನ್ನ ನೀವು ಡೆಸ್ಕ್ಟಾಪ್ ಮೇಲೆ ಅಥವಾ ನಿಮ್ಮ ಒಂದು Kallappa ಯಾವುದೋ ಲೋಕಲ್ ಡಿಸ್ಕಲ್ಲಿ ಇಲ್ಲಿ ಸೇವ್ ಮಾಡಿರ್ತೀರೋ ಸೇವ್ ಮಾಡಿದ್ರೆ ತೊಂದರೆ ಇಲ್ಲ. ನಾನು ಫೈಲ್ಗೆ ಹೋಗ್ತಾ ಇದ್ದೀನಿ. ಓಪನ್ ಅಂತ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಡೆಸ್ಕ್ಟಾಪ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ನನ್ನ ಒಂದು ಇಮೇಜು ಡೆಸ್ಕ್ಟಾಪಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಯಾವ ಇಮೇಜು ಅಂತ ನಾನು ನೋಡಿದಾಗ ಇಲ್ಲಿ ನೋಡಿ ತುಂಬ ಇಮೇಜ್ಗಳಿಗೆ ಸೇವ್ ಆಗಿದೆ. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಸರ್ಚ್ ಮಾಡ್ತೀನಿ. ನಾನು ಯಾವುದು ಫೋಟೋ ನಾನು ಡೆಸ್ಕ್ಟಾಪಲ್ಲಿ ಸೆಲೆಕ್ಟ್ ಮಾಡಿದ್ದೆ ಆ ಫೋಟೋನ ನಾನು ಚೆಕ್ ಮಾಡ್ತಾ ಇದ್ದೀನಿ. ಒಂದು ಸೆಕೆಂಡ್, ಸಾರಿ, ಫೋಟೋ ಡೆಸ್ಕ್ಟಾಪ್ನ ಸೇವ್ ಆಗಿಲ್ಲ ಕಾನ್ಸೆಪ್ಟಲ್ಲೂ ಲೋಕಲ್ ಡಿಸ್ಕಲ್ಲಿ ಸೇವ್ ಆಗ್ತಿದೆ. ಸೊ ಇದನ್ನು ನಾನು ರೈಟ್ ಕ್ಲಿಕ್ ಮಾಡಿ ನಾನು ಸ್ನೇಹಿತರೆ ನೋಡ್ತಾ ಇದ್ದೀರಲ್ವಾ, ಈ ಒಂದು ಫೋಟೋ ಮೇಲೆ ಕ್ಲಿಕ್ ಮಾಡಿ ಓಪನ್ ಅಂತ ಆಪ್ಷನ್ ಬರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡಿ, ಕ್ಲಿಕ್ ಮಾಡಿದಾಗ ನಿಮಗೆ ಮೂವ್ ಟೂಲ್ ಅಂತ ಒಂದು ಆಪ್ಷನ್ ಬರುತ್ತೆ. ಮೂವ್ ಟೂಲ್ ಮೇಲೆ ಸೆಲೆಕ್ಟ್ ಮಾಡಿಕೊಂಡು ಈ ಒಂದು ಫೋಟೋನ ನೀವು ಹಿಂಗೆ ನೀವು ಎಳ್ಕೊಂಡು ಹಿಂಗೆ ಇರಬೇಕಾಯ್ತು. ನೋಡಿ ಯಾವ ರೀತಿ ಬರುತ್ತೆ ನೋಡಿ, ಈ ಥರ ಬಂತು ನೋಡಿ. ಈ ಥರ ಬಂದಾಗ ನೀವೇನು ಮಾಡಬೇಕಾಗುತ್ತೆ, ಕಂಟ್ರೋಲ್ T ಮಾಡಬೇಕಾಗುತ್ತೆ. ಕಂಟ್ರೋಲ್ T ಮಾಡಿಬಿಟ್ಟು ಶಿಫ್ಟು ಆಲ್ಟ್ ಬಟನ್ನ ನೀವು ಪ್ರೆಸ್ ಮಾಡಿ ಇದು ಕರ್ಸರ್ ಮಾಡಿದಾಗ ಒಂದು ಸೈಜ್ ಬರುತ್ತೆ. ಈ ಸೈಜ್ ಬಂದಾಗ ಮತ್ತು ಮೂವ್ ಟೂಲ್ಗೆ ಕ್ಲಿಕ್ ಮಾಡಿ ಅಪ್ಲೈ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಅಪ್ಲೈ ಮೇಲೆ ಕ್ಲಿಕ್ ಮಾಡಿದಾಗ ಒಂದು ಸೈಜು ಫೋಟೋ ಬಂದಿದೆ ಸ್ನೇಹಿತರೆ. ಇದನ್ನು ನೀವು ಆಲ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ಟ್ ಬಟನ್ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡು ಮೌಸಲ್ಲಿ ಹಿಂಗೆ ಹೇಳಿದಾಗ ನಿಮಗೆ ಒಂದು ಸೈಜ್ ಅನ್ನೋದು ಬರುತ್ತೆ ನೋಡಿ ಸ್ನೇಹಿತರೆ. ಆಲ್ಟ್ ಬಟನ್ ಕೀಬೋರ್ಡಲ್ಲಿ ಇರುತ್ತೆ, ಅದನ್ನು ಪ್ರೆಸ್ ಮಾಡ್ಕೊಂಡು ಹಿಂಗೆ ಹೇಳ್ಕೋಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಈ ಥರ ಹೇಳ್ಕೊಂಡಾಗ ನಿಮಗೆ ಒಂದು ಸೈಜ್ ಅನ್ನೋದು ನಿಮಗೆ ಫೋಟೋ ಬರುತ್ತೆ. ನಿಮ್ಮ ಯಾವ ಫೋಟೋಗಳಿದ್ರು ನೀವು ಇದೇ ಥರ ನೀವು ಸೈಜನ್ನು ನೀವು ಮಾಡ್ಕೊಂಡಾಗ ಪಾಸ್ಪೋರ್ಟ್ ಬೇಕಾ ಮತ್ತು ಸ್ಟಾಂಪ್ ಸೈಜ್ ಬೇಕಾ ಯಾವ್ದು ಬೇಕು ಅನ್ನೋದನ್ನು ನೀವು ಕನ್ಸಲ್ಟ್ ಮಾಡಿಕೊಂಡು ನೀವು ಒಂದು ಸೆಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ. ಓಕೆನಾ. ಕಂಟ್ರೋಲ್ ಶಿಫ್ಟು ಈ ಬಟನ್ನ ಪ್ರೆಸ್ ಮಾಡಿದಾಗ ನಿಮಗೆ ಇದೇ ಇಷ್ಟು ಫೋಟೋನು ಒಂದು ಕಾಪಿ ಆಗುತ್ತೆ. ಮಾಡಿಬಿಟ್ಟು ಕಂಟ್ರೋಲು ಶಿಫ್ಟು ಈ ಬಟನ್ನ ಪ್ರೆಸ್ ಮಾಡಿ ಆಲ್ಟ್ ಬಟನ್ನ ಪ್ರೆಸ್ ಮಾಡಿ ಇಟ್ಕೊಂಡಾಗ ನೋಡಿದ್ದಾರೆ ಫುಲ್ ಎಲ್ಲ ಕಾಪಿ ಆಗಿರುತ್ತೆ. ಮತ್ತು ಕಂಟ್ರೋಲ್ ಶಿಫ್ಟು ಈ ಬಟನ್ ಯೂಸ್ ಮಾಡಿದ್ರೆ ಈ ಎರಡು ಸೆಟ್ಟನ್ನು ಕೂಡ ಕಾಪಿ ಆಗಿರುತ್ತೆ ಸ್ನೇಹಿತರೆ. ನೋಡಿ ಈ ಥರ ನಿಮಗೆ ಫೋಟೋಗಳನ್ನ ನೀವು ನಿಮ್ಮ ಮೊಬೈಲಲ್ಲೇ ಅಥವಾ ನಿಮ್ಮ ಮನೆಯಲ್ಲೇ ಲ್ಯಾಪ್ಟಾಪು ಅಥವಾ ಕಂಪ್ಯೂಟರ್ದಲ್ಲಿ ನೀವು ಈ ಫೋಟೋನ ನೀವು ಈ ಥರ ಮಾಡ್ಕೊಂಡು ಪ್ರಿಂಟ್ ಹಾಕೋಬೋದು ಸ್ನೇಹಿತರೆ. ನೋಡಿ, ನಾವು ಇದನ್ನ ಕ್ರಾಪ್ ಮಾಡಿಬಿಟ್ಟು ಒಂದು ಸೈಜಿಗೆ ನಾನು ಸೇವ್ ಮಾಡ್ತಾಯಿದ್ದೀನಿ. ಕಂಟ್ರೋಲ್ ಎಸ್ಸು ಇಲ್ಲಿ JPG ತಗೋಬೇಕಾಗುತ್ತೆ. ಓಕೆ, ಫೈಲ್ ನೇಮ್ನ ಕೊಡಬೇಕಾಗುತ್ತೆ. ಫೈಲ್ ನೇಮ್ನ ಕೊಟ್ಟಾಗ ಡೆಸ್ಕ್ಟಾಪ್ನ ಸೆಲೆಕ್ಟ್ ಮಾಡಬೇಕು. ನೀವು ಸೆಲೆಕ್ಟ್ ಮಾಡಿ ಸೇವ್ ಅಂತ ಆಪ್ಷನ್ ಮಾಡಿ ಓಕೆ ಮಾಡಿ ಇದು ಮಿನಿಮೈಸ್ ಮಾಡಿ.
ಮಿನಿಮೈಸ್ ಮಾಡಿದಾಗ ನಿಮಗೆ ಇಲ್ಲಿ ನಿಮಗೆ ಫೋಟೋಗಳಿದ್ದಾವೆ ನೋಡಿ, ಇಲ್ಲಿ ಬಾಸ್ ಇಮೇಜಸ್ ಅಂತ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಒಂದು ಫೋಟೋ ಸೆಟ್ಟಿಂಗ್ಸ್ ಕ್ಲಿಯರ್ ಆಗಿದೆ. ಸ್ನೇಹಿತರೆ, ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನ ನಾವು ಮಾಡ್ತಿದ್ದೇವೆ. ಈ ನಮ್ಮ ವರದಿ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗೆ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಗೆ ಬೆಂಬಲ ಕೊಡೋದು ಮಾತ್ರ ದಯವಿಟ್ಟು ಮರಿಬೇಡಿ.